ಹಾಯ್, ನಮಸ್ಕಾರ ಪ್ರೀತಿಯ ವೀಕ್ಷಕರೇ ಹಾಗೂ ಪಾಲಕ ಪೋಷಕರೇ ಹಾಗೂ ನನ್ನ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ. ಈ ಒಂದು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರು ಯೂಟ್ಯೂಬ್ ಕ್ಲಾಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಮತ್ತು ಆತ್ಮೀಯ ಸ್ವಾಗತ. ಮಕ್ಕಳು, ಈಗಾಗಲೇ ನಾನು ಹಲವಾರು ವಿಡಿಯೋಗಳನ್ನು ಮಾಡಿದ್ದೀನಿ. ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರಿಗೆ ಸಂಬಂಧಪಟ್ಟಂಥ ಭಾಳಷ್ಟು ಒಂದು ವಿಷಯಗಳನ್ನು ನಿಮ್ಮ ಜೊತೆ ಆಗಲೇ ಚರ್ಚೆ ಮಾಡಿದ್ದೀನಿ. ಈಗಾಗಲೇ ನಾವು ಕಳೆದ ಒಂದು 2-3 ದಿನಗಳಿಂದ ನಾವು ಚಾಲೆಂಜ್ ಅವಾರ್ಡ್ ಅಂತಕ್ಕಂಥ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಸಹ ಏರ್ಪಡಿಸಿದ್ದೀವಿ. ಅದರಲ್ಲಿ ಭಾಳಷ್ಟು ಜನರು ನಿರೀಕ್ಷೆಗೂ ಮೀರಿ ಅತಿ ಹೆಚ್ಚು ಜನರು ತಮ್ಮ ಮಕ್ಕಳನ್ನು ಕರೆದುಕೊಂಡು ಬಂದು ಈ ಒಂದು ಪರೀಕ್ಷೆಯಲ್ಲಿ ಕೂಡ ಭಾಗವಹಿಸಿ ಒಂದು ಅತ್ಯಂತ ಉತ್ಸಾಹವನ್ನು ತೋರಿದಂಥ ಎಲ್ಲ ಪಾಲಕ ಪೋಷಕರಿಗೂ ಸಹ ಒಂದು ಅಭಿನಂದನೆಗಳು. ನನಗನ್ನಿಸ್ತಾ ಇದೆ ಈ ಒಂದು ಶಿಕ್ಷಣ ಭಾಳಷ್ಟು ತುಂಬ ಉಪಯುಕ್ತವಾಗ್ತಾ ಇದೆ. ಈ ಒಂದು ಜನರ ಒಂದು ಭಾಗವಹಿಸುವಿಕೆ, ತಮ್ಮ ಮಕ್ಕಳು ಬಂದು ಪರೀಕ್ಷೆ ಬರೆಸಬೇಕನ್ನೋ ಒಂದು ಹಂಬಲ ನೋಡಿದರೆ ಕಲಿಸುವ ಹಂಬಲ ಭಾಳಷ್ಟಿದೆ, ಕಲಿಸುವ ಶಕ್ತಿ ಕೂಡ ನಮ್ಮಲ್ಲಿದೆ. ಹಾಗಾಗಿ ನಮ್ಮ ಮೇಲೆ ಭರವಸೆ ಇಡಿ. ನಾವು ಇನ್ನೂ ಅತ್ಯುತ್ತಮ ಮಕ್ಕಳನ್ನು ಏನು ಮಾಡ್ತೀವಿ, ಅವರಿಗೆ ಕಲಿಕೆಯಲ್ಲಿ ಮುಂದುವರಿಸಿ ಅವರ ಒಂದು ಸಮಾಜದಲ್ಲಿ ಒಬ್ಬ ಪ್ರಜ್ಞಾವಂತ ನಾಗರಿಕನಾಗಿ ಮಾಡ್ತಕ್ಕಂಥ ಕೆಲಸ ನಾವು ಖಂಡಿತವಾಗಲೂ ನಾವು ಮಾಡ್ತೀವಿ. ಆತ್ಮೀಯ ವೀಕ್ಷಕರೇ, ಈ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರು ಈಗ ಸಮ್ಮರ್ ಕ್ಲಾಸಸ್ ಅಥವಾ ಏಪ್ರಿಲ್ ಅಲ್ಲಿ ಏನು ಮಾಡ್ತಾಯಿದ್ದೀವಿ, ನಾವು ಈ ಒಂದು ಬೇಸಿಗೆ ತರಬೇತಿ ಶಿಬಿರವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಬೇಸಿಗೆ ಶಿಬಿರ ತರಗತಿಗಳು ಏಪ್ರಿಲ್ 2ರಿಂದ ಪ್ರಾರಂಭ ಆಗ್ತಾ ಇದೆ. ಹಾಗಾಗಿ ಆಸಕ್ತಿ ಇರ್ತಕ್ಕಂಥ ಪಾಲಕರು ತಮ್ಮ ಮಕ್ಕಳು ಪ್ರಸ್ತುತ 3 ಮತ್ತು 4ನೇ ತರಗತಿ ಆಗಿರ್ಬೋದು ಅಂಥ ಪಾಲಕರು ಇಲ್ಲಿ ಕಾಣ್ತಕ್ಕಂಥ ನಂಬರ್ 8217650718ಗೆ ಏನು ಮಾಡ್ಬೋದು, ನೀವು ಕಾಂಟ್ಯಾಕ್ಟ್ ಮಾಡಿ. ನೀವು ಆದಷ್ಟು ಬೇಗ ನಮ್ಮ ಸಂಸ್ಥೆಗೆ ಭೇಟಿ ಕೊಟ್ಟು ಅಡ್ಮಿಷನ್ ಮಾಡಿಕೊಂಡ್ರೆ ನಿಮ್ಮ ಸೀಟ್ ಕನ್ಫರ್ಮ್ ಆಗಿರುತ್ತೆ. ಯಾಕಂದರೆ ನಮ್ಮ ಸಂಸ್ಥೆಯಲ್ಲಿ ಲಿಮಿಟೆಡ್ ಸೀಟ್ಸ್ ಇದ್ದಾವೆ. ಹಾಗಾಗಿ ಅದು ಮೊದಲು ಬಂದಂಥ ವಿದ್ಯಾರ್ಥಿಗಳ ಪ್ರಥಮ ಆದ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ರೀತಿಗೆ ತಡ ಮಾಡಬೇಡಿ, ಆದಷ್ಟು ಬೇಗ ನಮ್ಮ ಸಂಸ್ಥೆಗೆ ಬಂದು ನಿಮ್ಮ ಮಕ್ಕಳ ಒಂದು ಸೀಟ್ ರಿಸರ್ವ್ ಮಾಡ್ಕೊರಿ ಅಂತ ಹೇಳ್ತಾ, ಹಾಗಾದರೆ ಬನ್ನಿ ಈ ಒಂದು ತರಗತಿಯಲ್ಲಿ ನಾವು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಾನು ನಿಮ್ಮ ಮುಂದುಗಡೆಗೆ ಚರ್ಚೆ ಮಾಡ್ತಾ ಇದ್ದೀನಿ. ನೋಡೋಣ. ಹಾಗಾದರೆ ಪ್ರಶ್ನೆ 1 ಏನಿದೆಪ್ಪ? ಪ್ರಶ್ನೆ 1 ನೋಡಿ, 25 ಚೆಂಡಿನ ಬೆಲೆ 825 ರೂಪಾಯಿಗಳಾದರೆ, ಹೌದಾ? ಹಾಗಾದರೆ 5 ಚೆಂಡಿನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಅಂದರೆ 25 ಚೆಂಡುಗಳ ಬೆಲೆ ಎಷ್ಟು? 825 ರೂಪಾಯಿ. ಆದರೆ 5 ಚೆಂಡಿನ ಬೆಲೆ ಕೇಳಿದರೆ ಮೊದಲು ಏನು ಮಾಡೋಣ, 825 ರೂಪಾಯಿನ 25 ಚೆಂಡುಗಳಿಗೆ ಸಮಾನವಾಗಿ ಹಂಚಿಬಿಡೋಣ. ಸೊ 25ರಿಂದ ಭಾಗಿಸಿಬಿಡೋಣ. ಕರೆಕ್ಟಾ? 25 ಬಗ್ಗೆ ಭಾಳಷ್ಟು ಜನರಿಗೆ ಭಾಳ ಈಸಿ ಬರುತ್ತೆ. 25ರಲ್ಲಿ 50, 25 75. ಸೊ ನಾನೇನು ಮಾಡ್ತೀನಿ, ಮೊದಲ 2 ಅಂಕಿ ತೊಗೊತೀನಿ, 82. ಸಮೀಪವಾದ ಉತ್ತರ 25 75. ಓಕೆ ನೋಡಿರಿ. ಸೊ 2ರಲ್ಲಿ 5 ಹೋಗಲಕ್ಕೆ ಪಕ್ಕದಲ್ಲಿ ಒಂದು ಕ್ಯಾರಿ ತೊಗೊತೀನಿ, 12 ಆಗುತ್ತಾ? 12ರಲ್ಲಿ 5 ಕಳೆದ್ರೆ ಎಷ್ಟು ಉಳೀತು? ಸೊ 12ರಲ್ಲಿ 5 ಕಳೆದ್ರೆ ಎಷ್ಟು ಉಳಿಯುತ್ತೆ? 7 ಉಳಿಯುತ್ತೆ. ಕರೆಕ್ಟಾ? ಎಸ್, 7 ಉಳೀತು. ಇಲ್ಲಿ ಒಂದು ಕ್ಯಾರಿ ತೊಗೊಂಡದಕ್ಕೆ ಎಷ್ಟು ಉಳೀತು? 0 ಉಳೀತು. 5 ಇಳಿಸ್ಕೊತೀನಿ. ಕರೆಕ್ಟಾ? 5 ಇಳಿಸ್ಕೊಂಡೆ. ಈಗ ಬನ್ನಿ, ಮತ್ತು 25 3 75. ಸೊ ಆಗ ಶೇಷ 0 ಬಂತು. ಹಾಗಾದರೆ ಪ್ರತಿಯೊಂದು ಚೆಂಡಿನ ಬೆಲೆ ಎಷ್ಟು? ಒಂದು ಚೆಂಡಿನ ಬೆಲೆ ಎಷ್ಟು? 33 ರೂಪಾಯಿ. ಹೌದಾ? ಹಾಗಾದರೆ ನನಗೆ ಎಷ್ಟು ಚೆಂಡಿನ ಬೆಲೆ ಬೇಕು? 5 ಚೆಂಡಿನ ಬೆಲೆ ಬೇಕು. ಹಾಗಾದರೆ 5 × 33 ಅಥವಾ 33 × 5 ತಗೊಂಡ್ರೆ ಅಷ್ಟೇ ಬರುತ್ತೆ. 5 3 15, 3 5 15ಕ್ಕೆ 5 ಕ್ಯಾರಿ ಬಂತು. 15ಕ್ಕೆ 15 ಇಟ್ಕೊಂಡ್ಬಿಡೋಣ. ಬೇರೆ ಈ ಥರ ಬರ್ಕೊಳ್ಳೋಣ. ಓಕೆ, 33 × 5, 5 3 15ಕ್ಕೆ 5 ಕ್ಯಾರಿ ಬಂತು 1, 5 3 15, 15 1 16. ಎಷ್ಟಾಯ್ತು? ಹಾಗಾದರೆ 165 ರೂಪಾಯಿ. ಆಪ್ಷನ್ ಇದೆಯಾ? ರೈಟ್. ಆಪ್ಷನ್ 3 ರೈಟ್ ಆನ್ಸರ್. ಹೀಗೆ ತುಂಬ ಸಿಂಪಲ್. ಗುಣಕಾರ, ಭಾಗಾಕಾರ, ಸಂಕಲನ, ವ್ಯಪಕಲನಕ್ಕೆ ಸಂಬಂಧಪಟ್ಟಂತೆ ಈ ಗಣಿತ ವಿಷಯದಲ್ಲಿ ಕೂಡ ಅಂದರೆ ಮೂಲಭೂತ ಪ್ರಕ್ರಿಯೆಗಳಾಗಿರ್ತವೆ. ಗಣಿತದ 4 ಮೂಲಭೂತ ಪ್ರಕ್ರಿಯೆಗಳು: ಸಂಕಲನ, ವ್ಯವಕಲನ, ಗುಣಕಾರ, ಭಾಗಾಕಾರ. ಸೊ ಇವುಗಳು ಮಕ್ಕಳಿಗೆ ಸರಳವಾಗಿ ಬಂದರೆ ಮುಂದೆ ಬರ್ತಕ್ಕಂಥ ಗಣಿತದಲ್ಲಿ ಯಾವುದೇ ಪ್ರಶ್ನೆ ನಾವೇನು ಮಾಡ್ಬೋದು, ಸುಲಭವಾಗಿ ಬಿಡಿಸ್ಬೋದು. ಎಸ್, ಹಾಗಾದರೆ ಮಕ್ಕಳು ಇಲ್ಲಿ ಕಾಣ್ತಕ್ಕಂಥ ನಂಬರ್ ನೋಟ್ ಮಾಡ್ಕೊರಿ. 8217650718 94497044442 ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ನಮ್ಮ ಚಾಲೆಂಜ್
ಕೋಚಿಂಗ್ ಕ್ಲಾಸ್ ಗುಡ್ದೂರು ಈ ಒಂದು ಸಂಸ್ಥೆಯಲ್ಲಿ ನೀವು ಬೇಸಿಗೆ ತರಬೇತಿ ಶಿಬಿರಕ್ಕೆ ಪ್ರವೇಶ ಪಡ್ಕೊಳ್ಳಲು ನೀವು ಈ ನಂಬರ್ ನೀವು ಕಾಲ್ ಮಾಡೋದ್ರ ಮುಖಾಂತರ ನಿಮ್ಮ ಸೀಟನ್ನು ರಿಸರ್ವ್ ಮಾಡ್ಕೋಬಹುದು. ಎಸ್, ಹಾಗಾದರೆ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 2 ನೋಡಿ ಪ್ರೇಕ್ಷಕರೇ, ಈ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರು ಸತತ 4ನೇ ವರ್ಷದ ಒಂದು ಪ್ರಯತ್ನದಲ್ಲಿ ನಾವು ಅತಿ ಹೆಚ್ಚು ಮಕ್ಕಳನ್ನು ಸೈನಿಕ, ಕಿತ್ತೂರು, ಅಳಿಕೆ, ಮುದ್ದನಹಳ್ಳಿ ಬೇರೆ ಬೇರೆ ವಸತಿ ಶಾಲೆಗೆ ಸಹ ಆಯ್ಕೆ ಮಾಡಿದ್ದೀವಿ. ಈ ವರ್ಷ ಕೂಡ ನವೋದಯ ಶಾಲೆಗೆ ಭಾಳಷ್ಟು ಅತಿ ಹೆಚ್ಚು ಮಕ್ಕಳು ಸಹ ಆಯ್ಕೆ ಆಗ್ತಕ್ಕಂಥ ಒಂದು ಆಶಾಭಾವನೆ ನಮ್ಮಲ್ಲಿದೆ. ಸೊ ಅದಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹ ಮತ್ತು ಬೆಂಬಲ ಕಾರಣ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಈ ನಮ್ಮ ಸಂಸ್ಥೆ ಜನರಿಂದ ಜನರಿಗಾಗಿ ಇರ್ತಕ್ಕಂಥ ಒಂದು ಸಂಸ್ಥೆ. ಹಾಗಾಗಿ ಜನರು ಭಾಳಷ್ಟು ನಮಗೆ ಒಂದು ಪ್ರೋತ್ಸಾಹ ಬೆಂಬಲ ಕೊಟ್ಟರೆ ಇನ್ನು ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಸಹ ನಾವೇನು ಮಾಡ್ಬೋದು, ವಿವಿಧ ವಸತಿ ಶಾಲೆಗೆ ನಾವು ಆಯ್ಕೆ ಮಾಡ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ಮುಂದುವರಿತಾ ಇದ್ದೀವಿ. ಬನ್ನಿ ಪ್ರಶ್ನೆ 2, 1ರಿಂದ 10ರವರೆಗಿನ ಅವಿಭಾಜ್ಯ ಸಂಖ್ಯೆಗಳು ಅಂತ ನಾವು ಕೇಳ್ತಾ ಇದ್ದೀವಿ. ಒಂದು ಭಾಜ್ಯನೆಲ್ಲ ಅವಿಭಾಜ್ಯನೆಲ್ಲ ತೆಗೆದು ಬಿಡ್ತೀನಿ. ಬಟ್ 9ಕ್ಕೆ 3 ಅಪವರ್ತನಗಳಿದ್ದಾವೆ. 9 1ರಿಂದ ಹೋಗುತ್ತಾ, 3ರಿಂದ ಹೋಗುತ್ತಾ, 9ರಿಂದ ಹೋಗುತ್ತಾ. ಹಾಗಾಗಿ ಇದು ಅವಿಭಾಜ್ಯ ಸಂಖ್ಯೆಯಲ್ಲ, ಭಾಜ್ಯ ಸಂಖ್ಯೆ. ಅವಿಭಾಜ್ಯ ಸಂಖ್ಯೆ ಎಂದರೆ ಯಾವುದೇ ಸಂಖ್ಯೆಗೆ ಕೇವಲ 2 ಅಪವರ್ತನಗಳಿರಬೇಕು. ಒಂದು ಮತ್ತು ಅದೇ ಅಂಕಿಯಿಂದ ಭಾಗವಾಗುವ ಸಂಖ್ಯೆಗಳೆಲ್ಲ ಅವಿಭಾಜ್ಯ ಸಂಖ್ಯೆಗಳಂತ ಕರಿತಾ ಇದ್ದೀನಿ. ಹಾಗಾಗಿ ಇಲ್ಲಿ 9 ಅವಿಭಾಜ್ಯ ಸಂಖ್ಯೆ ಅಲ್ಲ, ಅದು ಭಾಜ್ಯ ಸಂಖ್ಯೆ ಆಗುತ್ತಾನೆ. ಹಾಗಾಗಿ ಆಯ್ಕೆ 1 ಕ್ಯಾನ್ಸಲ್ ಮಾಡಿಬಿಡ್ತೀನಿ. ಹೌದಾ? ಸೊ ಹಾಗಾದರೆ ಆಪ್ಷನ್ 1 ಕ್ಯಾನ್ಸಲ್, ಬರೋದಿಲ್ಲ. ಆಪ್ಷನ್ 2ರಲ್ಲಿ ಕೂಡ 9 ಇದೆ ನೋಡಿ. ಸೊ ಹಾಗಾದರೆ ಇದು ಕೂಡ ಬರೋದಿಲ್ಲ, ಕ್ಯಾನ್ಸಲ್. ಆಪ್ಷನ್ 4ರಲ್ಲೂ ಕೂಡ ಏನಾದರೆ 9 ಇದೆ. ಸೊ ಹಾಗಾದರೆ ಇದು ಕ್ಯಾನ್ಸಲ್. ಆಪ್ಷನ್ 3 ರೈಟ್ ಆನ್ಸರ್. ಹೌದಾ? ಏಕೈಕ ಸಮ ಅವಿಭಾಜ್ಯ ಸಂಖ್ಯೆ 2. ಸಮ ಅವಿಭಾಜ್ಯ ಸಂಖ್ಯೆ, ಏಕೈಕ ಸಮ ಅವಿಭಾಜ್ಯ ಸಂಖ್ಯೆ 2. ಯಾಕಂದರೆ 2ಕ್ಕೆ ಕೇವಲ 2 ಅಪವರ್ತನಗಳಿದ್ದಾವೆ, 1 ಮತ್ತು ಅದೇ ಸಂಖ್ಯೆ. 3ಕ್ಕೂ ಕೂಡ 2 ಅಪವರ್ತನಗಳು, 1 ಮತ್ತು 3 ಅದೇ ಸಂಖ್ಯೆ. 5ಕ್ಕೂ ಕೂಡ 2 ಅಪವರ್ತನಗಳು, 1 ಮತ್ತು ಅದೇ ಸಂಖ್ಯೆ ಅಂಕಿ. 7ಕ್ಕೂ ಕೂಡ 2 ಅಪವರ್ತನಗಳು, 1 ಮತ್ತು ಅದೇ ಅಂಕಿ. ಸೊ ಹಾಗಾಗಿ 1ರಿಂದ 10ರವರೆಗಿನ ಅವಿಭಾಜ್ಯ ಸಂಖ್ಯೆಗಳು 2, 3, 5, 7. ಓಕೆ, ಎಸ್. ಹಾಗಾದರೆ ಬನ್ನಿ ಮುಂದಿನ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 3, ರೂಪಾಯಿ 6,000ನ್ನ ಪೈಸೆಗಳಲ್ಲಿ ಬರಿಬೇಕು ಅಂತ ನಾವು ಹೇಳಿದಾರೆ. ರೂಪಾಯಿ 6,000 ಏನಿದೆಯಲ್ಲ, 6,000 ರೂಪಾಯಿನ ನಾವು ಪೈಸೆಗಳಲ್ಲಿ ಬರಿಬೇಕು. ಸೊ ಗೊತ್ತಿದೆ ಮಕ್ಕಳೇ, 1 ರೂಪಾಯಿಗೆ ಎಷ್ಟು ಪೈಸೆಗಳಪ್ಪ? 100 ಪೈಸೆಗಳು. ಹೌದಾ? 1 ರೂಪಾಯಿಗೆ ಎಷ್ಟು ಪೈಸೆಗಳು? ಎಸ್, 100 ಪೈಸೆಗಳು. 1 ರೂಪಾಯಿಗೆ 100 ಪೈಸೆ ಆದರೆ ನೋಡ್ರಿ, 1 ರೂಪಾಯಿಗೆ 100 ಪೈಸೆ. ಹೌದಾ? ಹಾಗಾದರೆ 6,000 ರೂಪಾಯಿಗೆ ಎಷ್ಟು ಪೈಸೆ? ಹೌದಾ? ಸೊ ಗುಣಾಕಾರ ಮಾಡ್ರಿ ಈಗ. ಓಕೆ, 6,000 × 100. ಓಕೆನಾ? 2 0ಗೆ 2 0, 3 0ಗೆ 3 0, 6 1 6. ಈಗ ನೋಡಿ, ಎಸ್, 2 ಸ್ಥಾನ ಬಿಟ್ಟು 3 ಸ್ಥಾನ ಬಿಟ್ಟು 1 ಬಿಂದು ಕೊಡಬೇಕು. ಹೌದಿಲ್ಲ? ರೈಟ್. ಮೊದಲು 3 ಸ್ಥಾನ ಬಿಟ್ಟು 1 ಬಿಂದು ಕೊಡಬೇಕು, ಆಮೇಲೆ 2 ಸ್ಥಾನ ಬಿಟ್ಟು ಕೊಡಬೇಕು. ಎಷ್ಟಾಯ್ತು ಹಾಗಾದರೆ? ಬಿಡಿ, 10, 100, 1000, 10,000, ಲಕ್ಷ. ಎಷ್ಟಾಯಿತು? 6 ಲಕ್ಷ ಪೈಸೆಗಳು. ಆಯ್ಕೆ 4 ರೈಟ್ ಆನ್ಸರ್. 6 ಲಕ್ಷ ಪೈಸೆಗಳು. ಓಕೆನಾ? ರೈಟ್. ಹಾಗಾದರೆ ಬನ್ನಿ ಮುಂದಿನ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 4 ನೋಡ್ರಿ. ಗುಣಾಕಾರ ಕ್ರಿಯೆ ಮಾಡಬೇಕು. 213 × 312. ಎಸ್, ಗೊತ್ತಿದೆಯಲ್ಲ ಗುಣಾಕಾರ ಪ್ರಕ್ರಿಯೆ, ಗುಣಾಕಾರ, ಸಂಕಲನ, ವ್ಯವಕಲನ, ಭಾಗಾಕಾರ, ಈ 3 ಕ್ರಿಯೆಗಳು, ಈ 4 ಕ್ರಿಯೆಗಳು ನಿಮಗೆ ಬಂತಂದರೆ ಸುಲಭವಾಗಿ ನೀವು ಗಣಿತವನ್ನು ನೀರು ಕುಡಿದಷ್ಟು ಸರಳವಾಗಿ ಅದನ್ನು ಬಿಡಿಸ್ಬಹುದು, ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು. ಎಸ್, ಹಾಗಾದರೆ ಬನ್ನಿ ನೋಡೋಣ. ಓಕೆ, 213 × 312 ಗುಣಿಸ್ರಿ. 2 3 6, 2 1 2, 2 2 4, 2 3 6, 2 1 2 ಬರಬೇಕಿತ್ತಲ್ಲ. ಎಸ್, ಈ ಥರ ಪ್ರಕ್ರಿಯೆ ನೋಡೋಣ. ಎಸ್, 212 213 × 312.
ಓಕೆ, 2 ಮೂರಲೆ 6, 2 ಒಂದಲೇ 2, 2 ಎರಡಲೆ 4, ಓಕೆ, ಪ್ಲಸ್ 1 ಮೂರಲೆ 3, 1 ಒಂದಲೇ 1, 1 ಎರಡಲೆ 2, ಪ್ಲಸ್ 3 ಮೂರಲೆ 9, ಕರೆಕ್ಟಾ? 3 ಒಂದಲೇ 3, 3 ಎರಡಲೆ 6. ನೋಡೋಣ ಈಗ 6ಕ್ಕೆ 6, 6 3 5, ಕರೆಕ್ಟಾ? 4 3 7, 7 1 8, 2 3 5, 6ಕ್ಕೆ 6 ಎಷ್ಟು ಬಂತಾಗಾದರೆ? 6 5 8 5 6 ಎಷ್ಟು ಬಂತಾಗಾದರೆ? 65,856. ಎಲ್ಲಿದೆ? 65,800 ಬಂದಿಲ್ಲ, ತಪ್ಪಾಯಿತು. ಓಕೆ, ಇಲ್ಲೇನೋ ಪ್ರಾಬ್ಲಮ್ ಇದೆ. ಇನ್ನೊಂದು ಸಾರಿ ಇದನ್ನು ಚೆಕ್ ಮಾಡ್ಕೊಳ್ಳೋಣ. ಓಕೆನಾ? ರೈಟ್. 312 ಇಂಟು 213, 3 ಎರಡಲೆ 6, 3 ಒಂದಲೇ 3, 3 ಮೂರಲೆ 9, ಪ್ಲಸ್ 2 1 ಎರಡಲೆ 2, 1 ಒಂದಲೇ 1, 3 ಒಂದಲೇ 3, ಪ್ಲಸ್ 2 ಎರಡಲೆ 4, 2 ಒಂದಲೇ 2, 2 ಮೂರಲೆ 6. ಓಕೆ, ಈಗ ಬರ್ತು ನೋಡಿ. 6ಕ್ಕೆ 6, 3 2 5, 9 1 10, 10 1 4, 14ಕ್ಕೆ 4, ಕ್ಯಾರಿ ಬಂತು 1, ಕರೆಕ್ಟಾ? ಕ್ಯಾರಿ ಬಂತು 1. 3 2 5, 5 1 6, 6ಕ್ಕೆ 6 ಎಷ್ಟು ಬಂತಾಗಾದರೆ? 66,456. ಇಲ್ಲಿದೆ ನೋಡಿ, ಆಪ್ಷನ್ 3 ರೈಟ್. ಕ್ಲಿಯರ್? 66,456. ಓಕೆ, ರೈಟ್. ನೆಕ್ಸ್ಟ್ ಹೋಗೋಣ ನೋಡ್ರಿ. ಇನ್ನು 5ನೇ ಪ್ರಶ್ನೆ, 47,930ರಲ್ಲಿ 7ರ ಸ್ಥಾನ ಬೆಲೆ ಕೇಳಿದಾರಾ? 7ರ ಸ್ಥಾನ ಬೆಲೆ, ಹೌದಾ? 7ರ ಸ್ಥಾನ ಬೆಲೆಯನ್ನು ನೋಡಿದ್ರೆ, ಓಕೆ, 47,930. ಇದರಲ್ಲಿ ನಮಗೆ ಬೇಕಾಗಿದ್ದು 7ರ ಸ್ಥಾನ ಬೆಲೆ. 7ರ ಸ್ಥಾನ ಬೆಲೆ ಈಸ್ ಈಕ್ವಲ್ ಟು ಬಿಡಿ ಸ್ಥಾನ, 10 ಸ್ಥಾನ, 100 ಸ್ಥಾನ, ಇದು ಯಾವುದಿದು? 1000. 7ರ ಸ್ಥಾನ 1000, ಸ್ಥಾನ ಬೆಲೆ 7,000. ಇದು ಸ್ಥಾನ ಬೆಲೆ, ಇದು ಹೌದಿಲ್ಲ? 7,000 ಅನ್ನೋದು ಸ್ಥಾನ ಬೆಲೆ. 7 ಇರೋದು ಯಾವ ಸ್ಥಾನದಲ್ಲಿ? 1000 ಸ್ಥಾನದಲ್ಲಿ. ಸೊ ಹಾಗಾದರೆ ಅಲ್ಲಿ ಸ್ಥಾನ ಕೇಳಬೇಕಾಗಿತ್ತು, ಸ್ಥಾನ ಬೆಲೆ ಇದೆ, ಬಟ್ ಅಲ್ಲಿ ಆಯ್ಕೆಯಲ್ಲಿ 1 ಬರೋದಿಲ್ಲ, 7 ಬರೋದಿಲ್ಲ, 100 ಬರೋದಿಲ್ಲ. ಸೊ ಹಾಗಾದರೆ 1000 ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 7ರ ಸ್ಥಾನ 1000, 7ರ ಸ್ಥಾನ ಬೆಲೆ 7,000. ಎಸ್ ಮಕ್ಕಳೇ, ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ನಿಮ್ಮ ಮಕ್ಕಳಿಗೆ ಶಿಕ್ಷಣ ತುಂಬಾ ಅವಶ್ಯಕ. ಅಂಥ ಒಂದು ಶಿಕ್ಷಣದ ಮಹತ್ವದ ಒಂದು ಕ್ರಾಂತಿ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುರುದೂರು ಮಾಡ್ತಾ ಇದೆ. ಹಾಗಾಗಿ ನಮ್ಮಲ್ಲಿ ತುಂಬ ಅನುಭವ ಹೊಂದಿರತಕ್ಕಂಥ ಶಿಕ್ಷಕರು, ಸುಮಾರು 10 ರಿಂದ 12 ವರ್ಷಗಳ ಕಾಲ ಒಂದು ಅನುಭವ ಹೊಂದಿರತಕ್ಕಂಥ ಶಿಕ್ಷಕರು, ಒಳ್ಳೆಯ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ಒಳ್ಳೆಯ ಆಟದ ಮೈದಾನ, ಡಿಜಿಟಲ್ ಕ್ಲಾಸ್ ರೂಮ್ಗಳು, ಎಲ್ಲ ಸೌಲಭ್ಯಗಳು ಹೊಂದಿರತಕ್ಕಂಥ ಈ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಅತಿ ಹೆಚ್ಚು ಮಕ್ಕಳು ಸಹ ಇವತ್ತು ಶಿಕ್ಷಣ ಪಡ್ಕೊಂಡು ಬೇರೆ ಬೇರೆ ವಸತಿ ಶಾಲೆಗೆ ಆಯ್ಕೆ ಆಗಿದ್ದಾರೆ. ಈ ಒಂದು ಗುಣಮಟ್ಟದ ಶಿಕ್ಷಣ ಸಹ ನೀವು ಪಡ್ಕೋಬೇಕಾದರೆ ನೋಡ್ರಿ, ಕರ್ನಾಟಕದ ಅತ್ಯುತ್ತಮ ತರಬೇತಿ ಸಂಸ್ಥೆಗಳಲ್ಲೂ ಸಹ ನಮ್ಮದೊಂದಾಗಿದೆ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್. ಸಿಂಧನೂರಿನ ಅಧಿಕೃತ ಉಪಶಾಖೆ ಆಗಿರ್ತಕ್ಕಂಥ ಈ ನಮ್ಮ ಗುಡದೂರು ಶಾಖೆ ಸಹ ಇವತ್ತು ನಾವು ಕೂಡ ಶಿಕ್ಷಣದಲ್ಲಿ ಮಕ್ಕಳ ಒಂದು ಈ ವಿವಿಧ ವಸತಿ ಶಾಲೆಗೆ ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಸಹ ನಾವು ಮುಂದುವರಿತಾ ಇದ್ದೀವಿ. ಹಾಗಾಗಿ ನಿಮ್ಮ ಮಕ್ಕಳು ಸಹ ಈ ಒಂದು ಫಲಿತಾಂಶ ಪಡ್ಕೋಬೇಕು, ನಿಮ್ಮ ಮಕ್ಕಳು ಸಹ ಶಿಕ್ಷಣದಲ್ಲಿ ಒಳ್ಳೆಯ ಒಂದು ಕಲಿಕೆಯಲ್ಲಿ ಮುಂದುವರಿಬೇಕಂತಕ್ಕಂಥ ಆಶೆ ಅಭಿಲಾಷೆ ನಿಮ್ಮಲ್ಲಿದ್ದರೆ ಖಂಡಿತ ಪಾಲಕರೇ ಇಲ್ಲಿರ್ತಕ್ಕಂಥ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿ ನಮ್ಮಲ್ಲಿ ನೀವೇನು ಮಾಡ್ಬೋದು, ಅಡ್ಮಿಷನ್ ಪಡ್ಕೋಬೋದು. ನೆನಪಿರಲಿ, ಏಪ್ರಿಲ್ 2ನೇ ತಾರೀಕು ನಮ್ಮ ಒಂದು ಬೇಸಿಗೆ ತರಬೇತಿ ಶಿಬಿರದ ಒಂದು ತರಗತಿಗಳು ಪ್ರಾರಂಭ ಆಗ್ತಾ ಇದ್ದಾವೆ. ಹಾಗಾಗಿ ಆದಷ್ಟು ಬೇಗ ಪಾಲಕರು ಈ ನಂಬರ್ನ ನೀವು ನೋಟ್ ಮಾಡಿಕೊಂಡು ಬೇಗ ನೀವು ಕಾಲ್ ಮಾಡಿ ನಿಮ್ಮ ಸೀಟನ್ನು ರಿಸರ್ವ್ ಮಾಡಿಕೊಂಡ್ರೆ ನಾವು ಆದಷ್ಟು ಬೇಗ ಈ ಒಂದು ತರಗತಿನ ಪ್ರಾರಂಭ ಮಾಡೋದು ಸಹಾಯ ಆಗುತ್ತಾ. ಎಸ್, ಹಾಗಾದರೆ ಬನ್ನಿ ನೋಡಿ ಮಕ್ಕಳೇ, ಈ ಒಂದು 2026ನೇ ಸಾಲಿನ ಸೈನಿಕ ಶಾಲೆ ಪರೀಕ್ಷೆಯಲ್ಲಿ ನಮ್ಮ ಸಂಸ್ಥೆಯಿಂದ ಆಯ್ಕೆಯಾಗಿರ್ತಕ್ಕಂಥ ಒಂದು ಸೈನಿಕ ಶಾಲೆ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದಂಥ ಮಕ್ಕಳುಗಳು ನೋಡಿ, ಸುಮಾರು ನೋಡ್ರಿ 300ಕ್ಕೆ 256 ಅಂಕಗಳನ್ನು ಪಡೆದಂಥ ಶ್ರಾವಣಿ,
ಶರಣಬಸವ ಅಲುಬನೂರು ಈ ಒಂದು ವಿದ್ಯಾರ್ಥಿನಿ, ಹಾಗೆ 251 ಪಡೆದಂಥ ತೇಜಸ್ ಗಿರಿಯಪ್ಪ ಹುಲ್ಲೂರು ಈ ಒಬ್ಬ ವಿದ್ಯಾರ್ಥಿ, ಹಾಗೆ ದಿಲೀಪ್ ಗೌಡ, ಪ್ರಜ್ಞಾ, ಬಸವರಾಜ್, ಸನ್ನಿಧಿ, ಸಾಕ್ಷಿ. ಅಷ್ಟೇ ಅಲ್ಲದೆ ಕಿತ್ತೂರು ಕನ್ಯಾ ವಸತಿ ಶಾಲೆಗೆ 2026-27ನೇ ಸಾಲಿನಲ್ಲಿ ನಮ್ಮ ಸಂಸ್ಥೆಯಿಂದ ಒಟ್ಟು 3 ವಿದ್ಯಾರ್ಥಿನಿಯರು ಆಯ್ಕೆಯಾಗಿದ್ದಾರೆ. ಹಾಗಾಗಿ ಇನ್ನು ನವೋದಯ ಶಾಲೆಯ ಒಂದು ಫಲಿತಾಂಶದಲ್ಲೂ ಕೂಡ ನಾವು ಕಾಯ್ತಾ ಇದ್ದೀವಿ. ಸೊ ಹಾಗಾಗಿ ಪಾಲಕರೇ, ನಿಮ್ಮ ಮಕ್ಕಳು ಕೂಡ ಈ ಒಂದು ವಿವಿಧ ವಸತಿ ಶಾಲೆಗೆ ಆಯ್ಕೆ ಆಗಬೇಕಪ್ಪ ಅಂದರೆ ಖಂಡಿತವಾಗಲೂ ಕೂಡ ನೀವು ನಮ್ಮ ಸಂಸ್ಥೆಯಲ್ಲಿ ಅಡ್ಮಿಷನ್ ಮಾಡ್ಕೋಬೋದು, ಪ್ರವೇಶನ ಪಡ್ಕೋಬೋದು. ಇಲ್ಲಿರ್ತಕ್ಕಂಥ ನಂಬರ್ ನೋಟ್ ಮಾಡಿಕೊಂಡು ಆದಷ್ಟು ಬೇಗ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮಕ್ಕಳ ಸೀಟನ್ನು ರಿಸರ್ವ್ ಮಾಡಿದರೆ ನಾವು ಆದಷ್ಟು ಬೇಗ ಏಪ್ರಿಲ್ 2ರಂದು ಈ ಒಂದು ತರಗತಿಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ತಡ ಮಾಡಬೇಡಿ. ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಆತ್ಮೀಯ ವೀಕ್ಷಕರೇ, ಇಂದಿನ ಒಂದು ಆಧುನಿಕ ಯುಗದಲ್ಲಿ ಭಾಳಷ್ಟು ಕೋಚಿಂಗ್ ಸೆಂಟರ್ಗಳು ಪ್ರಾರಂಭವಾಗಿದ್ದಾವೆ. ಆದರೆ ಯಾವ ತರಬೇತಿ ಕೇಂದ್ರದಲ್ಲಿ ಅತ್ಯುತ್ತಮ ಶಿಕ್ಷಣ ಸಿಗ್ತಾ ಇದೆ, ಯಾವ ತರಬೇತಿ ಕೇಂದ್ರದಲ್ಲಿ ನಿಮ್ಮ ಮಕ್ಕಳಿಗೆ ಸೂಕ್ತವಾದ ಒಂದು ವ್ಯವಸ್ಥೆ ಇದೆ, ಅಂಥ ಕೋಚಿಂಗ್ ಸೆಂಟರ್ಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ಅಂದಾಗ ಮಾತ್ರ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಉಜ್ವಲ ಆಗಲು ಸಾಧ್ಯ. ಇಲ್ಲಾಂದರೆ ಬಹಳಷ್ಟು ಸಮಸ್ಯೆನ ಎದುರಿಸಬೇಕಾಗುತ್ತೆ. ಹಾಗಾಗಿ ಪಾಲಕ ಪೋಷಕರಲ್ಲಿ ವಿನಂತಿ, ಸೊ ಆದಷ್ಟು ಬೇಗ ನಿಮ್ಮ ಮಕ್ಕಳನ್ನು ಸೀಟನ್ನು ಕನ್ಫರ್ಮ್ ಮಾಡಿಕೊಂಡು ನೀವು ಸರಿಯಾದ ಸಮಯಕ್ಕೆ ನಮ್ಮ ಸಂಸ್ಥೆಗೆ, ತರಬೇತಿ ಸಂಸ್ಥೆಗೆ ನೀವು ಸೇರಿಸಿದರೆ ನಾವು ಆದಷ್ಟು ಬೇಗ ತರಗತಿನ ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ, ಮತ್ತೆ ನಾನು ಮುಂದಿನ ತರಗತಿಯಲ್ಲಿ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ನಿಮ್ಮ ಮುಂದುಗಡೆಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದ ಮತ್ತು ಅಭಿನಂದನೆಗಳು.